ಮತ್ತೊಮ್ಮೆ ಸ್ವಾಗತ, ವೆಲ್ಕಮ್ ಬ್ಯಾಕ್. ಈ ವಿಡಿಯೋನಲ್ಲಿ ನಾವು ಹೆಂಗೆ ಗೋಲ್ಯಾಂಗ್ನ ನಮ್ಮ ಸಿಸ್ಟಮಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳೋಣ. ಸೊ ನಾನು ಗೋಲ್ಯಾಂಗ್ ಒಫಿಷಿಯಲ್ ವೆಬ್ಸೈಟಿಗೆ ಬರ್ತೀನಿ, go.dev ಅಂತ. ಇಲ್ಲಿ ಬಂದ್ಬಿಟ್ಟು ನಾನು ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ನಂದು ಡೌನ್ಲೋಡ್ ಸೆಕ್ಷನ್ಗೆ ಕರ್ಕೊಂಡು ಹೋಗುತ್ತೆ. ಈ ಡೌನ್ಲೋಡ್ ಸೆಕ್ಷನಲ್ಲಿ ಎಲ್ಲ ವರ್ಷನ್ಸ್ ಲಿಸ್ಟ್ ಮಾಡಿರ್ತಾರೆ. ನಾವು ಯಾವ ವರ್ಷನ್ ಬೇಕಾದರೂ ಇನ್ಸ್ಟಾಲ್ ಮಾಡ್ಕೋಬೇಕು, ಬಟ್ ಯಾವತ್ತೂ ಲೇಟೆಸ್ಟ್ ಸ್ಟೇಬಲ್ ವರ್ಷನ್ನೇ ಇನ್ಸ್ಟಾಲ್ ಮಾಡ್ಕೋಬೇಕು. ಸೊ ನಮ್ಮದು OS ಯಾವುದಿರುತ್ತೆ ಅದ್ರ ಪ್ರಕಾರ ನಾವಿಲ್ಲಿ ಇನ್ಸ್ಟಾಲೇಷನ್ ತೊಗೋಬೇಕು. ಇಲ್ಲಿ ಎಲ್ಲ ಆಪ್ರೇಟಿಂಗ್ ಸಿಸ್ಟಮ್ಗೂ ಡೌನ್ಲೋಡ್ ಲಿಂಕ್ ಕೊಟ್ಟಿದ್ದಾರೆ. ನೀವೇನಾದರೂ ವಿಂಡೋಸ್ ಯೂಸ್ ಮಾಡ್ತಿದ್ರೆ ವಿಂಡೋಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ನನ್ನದು MacOS, ಸೊ ನಾನು MacOS ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ. ಇದು ಇನ್ಸ್ಟಾಲರ್ ಥರನೇ ನಾವು ಹೆಂಗೆ ಗೇಮ್ಸ್ ಎಲ್ಲ ಇನ್ಸ್ಟಾಲ್ ಮಾಡ್ತೀವಿ ಅದೇ ಥರ. ಇಲ್ಲಿ ಬಂದ್ಬಿಟ್ಟು ಡಬಲ್ ಕ್ಲಿಕ್ ಒತ್ತಿದ್ರೆ ಇನ್ಸ್ಟಾಲರ್ ಓಪನ್ ಆಗುತ್ತೆ. ಸೊ ಇವಾಗ ನಂದು ಇನ್ಸ್ಟಾಲರ್ ಓಪನ್ ಆಗಿದೆ. ಇಲ್ಲಿ ಓಕೆ ಒತ್ತಿದ್ರೆ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗುತ್ತೆ. ಅವರು ಗೈಡ್ ಕೊಡ್ತಾರೆ ಏನೇನಂತ, ನಾವೆಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕು ಗೋಲ್ಯಾಂಗ್ನ, ಅದ್ರದ್ದು ಪಾತ್ ಅದೇ ಇರಲ್ಲ ಅಥವಾ ಏನಾದ್ರು ಚೇಂಜ್ ಮಾಡೋದಿದ್ರೆ ನಾವಿಲ್ಲಿ ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟು ಪಾಸ್ವರ್ಡ್ ಕೇಳುತ್ತೆ, ಸೂಡೋ ಪಾಸ್ವರ್ಡ್ ಹಾಕಿದ ತಕ್ಷಣ ಅದು ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗುತ್ತೆ. ಇದು ಇನ್ಸ್ಟಾಲ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಲ್ಲಿ ತನಕ ನಾನು ಈ ವಿಡಿಯೋನ ಪಾಸ್ ಮಾಡಿರ್ತೀನಿ. ಇವಾಗ ನಂದು ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ. ಇದನ್ನ ಕ್ಲೋಸ್ ಮಾಡಿಬಿಟ್ಟು ನಾನು ಹೆಂಗೆ ವೆರಿಫೈ ಮಾಡ್ತೀನಿ ಅದರ ಗೋಲ್ಯಾಂಗ್ ಇನ್ಸ್ಟಾಲ್ ಆಗಿದೆ ಇಲ್ವೋ ಅಂತಂದರೆ ನಾನು ಟರ್ಮಿನಲ್ ಓಪನ್ ಮಾಡ್ಕೋತೀನಿ. ಟರ್ಮಿನಲ್ ಓಪನ್ ಮಾಡ್ಕೊಂಬಿಟ್ಟು ನಾನು ಗೋ ವರ್ಷನ್ ಅಂತ ಏನಾದರೂ ಟೈಪ್ ಮಾಡಿದ್ರೆ ಅದು ವರ್ಷನ್ ಕೊಡುತ್ತೆ. ಈ ಥರ 1.23.4 ಅಂತ ಈ ಥರ ವರ್ಷನ್ ಕೊಡ್ತು ಅಂದರೆ ಗೋಲ್ಯಾಂಗ್ ಇನ್ಸ್ಟಾಲ್ ಆಗಿದೆ ಅಂತ. ಏನಾದರೂ ಕರೆಕ್ಟಾಗಿ ಇನ್ಸ್ಟಾಲ್ ಆಗಿಲ್ಲ ಅಂತಂದರೆ ನಿಮಗೆ ಗೋ ನಾಟ್ ಫೌಂಡ್ ಅಂತ ಎರರ್ ಕೊಡುತ್ತೆ. ಸೊ ಈ ಪ್ರಾಸೆಸ್ ಎಲ್ಲ ಸೇಮ್. ವಿಂಡೋಸ್ ಇದ್ದರೆ ನೀವು ರನ್ ಕಮಾಂಡ್ ಓಪನ್ ಮಾಡಿಕೊಂಡು ಗೋ ವರ್ಷನ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ವರ್ಷನ್ ಸಿಗುತ್ತೆ. ಸೊ ಇವಾಗ ನಾವು ಗೋ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು VS ಕೋಡ್ ಒಂದು ಇನ್ಸ್ಟಾಲ್ ಮಾಡ್ಕೋಬೇಕು. ಇದು ID ಅಂತ ಕರೀತಾರೆ. ಇನ್ನು ಕೋಡ್ ಎಡಿಟ್ ಮಾಡೋಕ್ಕೆ ನಾವು ಇನ್ನು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ಕೊಂಡು ಕೋಡ್ ಬರಿಬೇಕಂತಂದರೆ VS ಕೋಡ್ ಯೂಸ್ ಮಾಡ್ಕೊಂಡು ಬರಿಬೇಕು. ಸೊ ಇಲ್ಲಿ ಈ ಥರ ಎಷ್ಟೊಂದು ಕೋಡ್ ಎಡಿಟರ್ಸ್ ಇರುತ್ತೆ. VS ಕೋಡ್ ಒಂದೇ ಅಲ್ಲ, ಬಟ್ ತುಂಬ ಯೂಸ್ ಮಾಡೋವಂಥದ್ದು VS ಕೋಡ್. ಇದ್ರದ್ದು ಎಕ್ಸ್ಟೆನ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಮತ್ತು ತುಂಬ ಯೂಸ್ ಟು ಆಗಿಬಿಟ್ಟಿದ್ದಾರೆ ಎಲ್ಲ VS ಕೋಡ್ಗೆ. ಸೊ ನಾನಿಲ್ಲಿ ನಿಮ್ದು ಏನಾದ್ರು ವಿಂಡೋಸ್ ಆಗಿದ್ದರೆ ವಿಂಡೋಸ್ ಮೇಲೆ ಕ್ಲಿಕ್ ಮಾಡಿ, ಏನಾದರೂ ಲಿನಕ್ಸ್ ಆಗಿತ್ತು ಅಂದರೆ ಲಿನಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ನಂದು MacOS, ನಾನು MacOS ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇದು ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ ಸೇಮ್ ಅದೇ ಥರ. ಈ ಡೌನ್ಲೋಡ್ ಆದಮೇಲೆ ನಾವು ಅದನ್ನ ಓಪನ್ ಮಾಡ್ಕೋಬೋದು. ಡೌನ್ಲೋಡ್ ಆಗೋ ತನಕ ನಾನು ಈ ವಿಡಿಯೋನ ಪಾಸ್ ಮಾಡಿರ್ತೀನಿ. ಸೊ ನಾನೀಗ ಡೌನ್ಲೋಡ್ ಆಗಿದೆ. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಆ್ಯಪ್ ಇನ್ಸ್ಟಾಲ್ ಆಗುತ್ತೆ. ನನ್ನ ಹತ್ರ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ನಾನಿವಾಗ ಒಂದು ಹೊಸ VS ಕೋಡ್ ವಿಂಡೋನ ಓಪನ್ ಮಾಡ್ತಿದ್ದೀನಿ. ಇಲ್ಲಿ ಬಂದಾಗ ನಮ್ಮ ಹತ್ರ ಖಾಲಿ VS ಕೋಡ್ ಇರುತ್ತೆ. ಇಲ್ಲೊಂದು ನಾವು 2 ಎಕ್ಸ್ಟೆನ್ಷನ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಒಂದು ಗೋ ಅಂತ, ಇದು ಗೂಗಲ್ ಟೀಮಿಂದನೇ ಇರೋ ಎಕ್ಸ್ಟೆನ್ಷನ್ನು. ಇದು ಕಂಪೈಲ್ ಮಾಡೋಕ್ಕೆ ಎಲ್ಲದಕ್ಕೂ ಈಸಿ ಆಗುತ್ತೆ. ಸೊ ಇದು ಗೋ ಅಂತ ನನ್ನ ಹತ್ರ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ನಿಮ್ಗೆ ಇಲ್ಲಿ ಇನ್ಸ್ಟಾಲ್ ಆಪ್ಷನ್ ಇರುತ್ತೆ, ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದು ಗೂಗಲಿಂದನೇ ಇರೋ ಎಕ್ಸ್ಟೆನ್ಷನ್ನು. ಅದಾದಮೇಲೆ ಕೋಡ್ ಫಾರ್ಮ್ಯಾಟರ್ ಒಂದು ಇನ್ಸ್ಟಾಲ್ ಮಾಡ್ಕೊಂಡು, ಈಗ ಸದ್ಯಕ್ಕೆ ಕಲಿಯೋಕ್ಕೆ ಇದೆರಡು ಎಕ್ಸ್ಟೆನ್ಷನ್ ಸಾಕು. ಪ್ರೆಟಿಯರ್ ಅಂತ ಇನ್ನೊಂದು ಎಕ್ಸ್ಟೆನ್ಷನ್ ಇದೆ, ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡು ಇದು ನಾವು ಸೇವ್ ಮಾಡಿದಾಗೆಲ್ಲ ಕೋಡ್ ಫಾರ್ಮ್ಯಾಟ್ ಆಗೋದು ಸಿಂಟ್ಯಾಕ್ಸ್ ಪ್ರಕಾರ ಅದೆಲ್ಲ ಮಾಡುತ್ತೆ. ಇದು ಹೆಲ್ಪರ್ ಅಷ್ಟೇ ನಮಗೆ ಕೋಡ್ ಡೆವಲಪ್ಮೆಂಟಲ್ಲಿ. ಸೊ ಇದಿಷ್ಟು ನಾವು ಈ ವಿಡಿಯೋನಲ್ಲಿ ಗೋಲ್ಯಾಂಗ್ನ ಇನ್ಸ್ಟಾಲ್ ಮಾಡ್ಕೊಂಡ್ವಿ, VS ಕೋಡ್ನ ಇನ್ಸ್ಟಾಲ್ ಮಾಡ್ಕೊಂಡ್ವಿ, ಅದರಲ್ಲಿ 2 ಎಕ್ಸ್ಟೆನ್ಷನ್ಸ್ನ ಆ್ಯಡ್ ಮಾಡಿದ್ವಿ. ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ಗೋಲ್ಯಾಂಗ್ ಪ್ರೋಗ್ರಾಮ್ನ ಬರೆಯೋಕ್ಕೆ ಸ್ಟಾರ್ಟ್ ಮಾಡೋಣ ಸ್ಕ್ರ್ಯಾಚಿಂದ. ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ.